ಸದ್ಯ ಗಮನಿಸ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಅವ್ರಿಗಿರುವಂಥ ಆಪ್ಷನ್ಸ್ಗಳು ಏನು, ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರ ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ನ್ಯಾಯಾಲಯ ಅದನ್ನ ಪ್ರಕಟಣೆ ಮಾಡಲಿದೆ. ಆ ಮೂಲಕವಾಗಿ ಎಷ್ಟು ವರ್ಷ ಜೈಲಾಗುತ್ತೆ, ಜೀವಿತಾವಧಿ ಜೈಲಾಗುತ್ತಾ, ಏನು ಮಾಡ್ತಾರೆ ಅನ್ನೋದು ಗಮನಿಸಬೇಕು. ಯಾಕಂದರೆ ಈ ಪ್ರಕರಣದಲ್ಲಿ ಭಾಳಷ್ಟು ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡಿದ್ರು. ಸಾಂದರ್ಭಿಕ ಸಾಕ್ಷ್ಯ ಇರ್ಬೋದು, ಡಿಜಿಟಲ್ ಸಾಕ್ಷ್ಯಗಳನ್ನು ಇಟ್ಕೊಂಡಿದ್ರು. FSL ವರದಿಗಳಲ್ಲಿ ಮೇಜರ್ ಪ್ಲಸ್ ಆಗಿತ್ತು. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮುಂದಿಟ್ಕೊತಾರೆ. ಬಹಳಷ್ಟು 1600ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. SIT ಕೂಡ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಸುದೀರ್ಘವಾದಂಥ ತನಿಖೆ ಮಾಡುತ್ತೆ. ಅದು ಕೂಡ 14 ತಿಂಗಳ ಒಳಗಾಗಿ ಇದನ್ನು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನನ್ನು ಮಾಡಿ ಇವತ್ತು ಕೊನೆಯ ಸಂದರ್ಭದ ತೀರ್ಪಿಗೆ ಬಂದು ತಲುಪಿರೋದು. ಮತ್ತೊಂದು ಕಡೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಸಂಸದರಾಗಿದ್ದರು, ಓರ್ವ ಜನಪ್ರತಿನಿಧಿಯಾಗಿ, ಪೊಲಿಟಿಷಿಯನ್ ಆಗಿ, ಅಧಿಕಾರ ಇರುವಂಥ ಪ್ರಭಾವಿ ವ್ಯಕ್ತಿಯಾಗಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರೋದು, ಅತ್ಯಾಚಾರ ಮಾಡಿರೋದೇ ಮಹಾ ಅಪರಾಧ. ಅದರ ಜೊತೆಯಲ್ಲಿ ಅದನ್ನ ವಿಡಿಯೋ ಮಾಡಿಕೊಂಡು ಅದನ್ನ ಇಟ್ಕೊಂಡಿರೋದು, ಬ್ಲ್ಯಾಕ್ ಮೇಲ್ ಮಾಡಿರೋದು, ಹೀಗೆ ಸಾಕ್ಷ್ಯ ನಾಶಪಡಿಸಿರುವಂಥ ವಿಚಾರಗಳೆಲ್ಲವೂ ಕೂಡ ಸಾಬೀತಾಗಿದೆ. ಹಾಗಾಗಿ ಪ್ರಕರಣದಲ್ಲಿ ಅವರೀಗ ದೋಷಿಯಾಗಿದ್ದಾರೆ. ಒಟ್ಟಲ್ಲೀಗ ಎಷ್ಟು ವರ್ಷ ಅವರಿಗೆ ಜೈಲು ಶಿಕ್ಷೆ, 10, 14 ಅಥವಾ ಜೀವಿತಾವಧಿನ ಅಥವಾ ಕೋರ್ಟ್ ಇವೆಲ್ಲವನ್ನ ವಾದ ಪ್ರತಿವಾದವನ್ನ ಆಲಿಸಿ ಸಾಕ್ಷ್ಯಗಳನ್ನ ಪರಿಶೀಲನೆ ಮಾಡಿ ಕೊನೆ ಕ್ಷಣದ ತೀರ್ಪನ್ನ ಕೊಡೋದು ಒಂದೇ ಒಂದು ಬಾಕಿ ಇದೆ. ಯಾಕಂದ್ರೆ 14 ತಿಂಗಳು ಜೈಲಲ್ಲಿದ್ರು, ವಿಚಾರಣೆಯ ಕೈದಿಯಾಗಿ ವಿಚಾರಣೆಯನ್ನ ಮಾಡಿದ್ರು. ಯಾಕಂದ್ರೆ ಓರ್ವ ಜನಪ್ರತಿನಿಧಿಯಾಗಿ ಇಂಥ ಕೃತ್ಯವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತೆ ಕೊಟ್ಟಿರುವಂಥ ಹೇಳಿಕೆ ಕೋರ್ಟ್ ಮುಂದೆ ಅನೇಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ರು. ಅವರು ಕೊಟ್ಟಿರುವಂಥ ಹೇಳಿಕೆ, ಸಿಕ್ಕಿರುವಂಥ ಸಾಕ್ಷ್ಯಗಳು ಎಲ್ಲವನ್ನ ತಾಳಿ ಹಾಕಿ ಎಲ್ಲವೂ ಕೂಡ ಹೌದು ಸತ್ಯ ಇದು ಹಿಂಗಾಗಿದೆ ಅನ್ನೋ ನಿಟ್ಟಿನಲ್ಲೇ ದೋಷಿ ಅನ್ನೋದಾಗಿ ಈಗಾಗಲೇ ಪ್ರಕಟಣೆ ಮಾಡಿದ್ದು. ಈ ನಿಟ್ಟಿನಲ್ಲಿ ಪದೇ ಪದೇ ಅತ್ಯಾಚಾರ ಮಾಡಿದ್ರು, ಒಂದು ರೀತಿ ಹ್ಯಾಬಿಚುವಲ್ ಅಫೆನ್ಸ್ ರೀತಿಯಾಗಿ ಮಾಡಿದ್ರು. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದ ಜಡ್ಜ್ಮೆಂಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಬೇಕು, ಎಲ್ಲರಿಗೂ ಒಂದು ಸಂದೇಶ ಹೋಗಬೇಕು, ಇನ್ಯಾರು ಕೂಡ ಇಂಥ ಕೃತ್ಯವನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಯಿತು. ಹಾಗಾಗಿ ಸಂತೋಷ್ ಗಜಾನನ ಭಟ್ ಅವರಿಂದ ಸದ್ಯ ಇನ್ನೇನು ಎಷ್ಟು ಪ್ರಮಾಣದ ಅವರಿಗೆ ಶಿಕ್ಷೆ ಅನ್ನೋದು ಪ್ರಕಟ ಆಗಬೇಕು. ಒಟ್ಟಿನಲ್ಲಿ ಯಾವಾಗ ನಿನ್ನೆಯೂ ಕೂಡ ಗಳಗಳ ಅಂತ ಹತ್ತಿದ್ರಂತೆ ಪ್ರಜ್ವಲ್ ರೇವಣ್ಣ, ಕೊನೆ ಕ್ಷಣದ ಪ್ರೊಸೀಡಿಂಗ್ಸ್ನಲ್ಲಿ ಅವರ ಅಭಿಪ್ರಾಯವನ್ನು ಕೇಳುವಂಥ ಸಂದರ್ಭದಲ್ಲೂ ಕೂಡ ಬಿಕ್ಕಿ ಹತ್ತಿದ್ರಂತೆ. ಈಗ ಡವ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಕೊನೆಯ ಸಂದರ್ಭದ ವಿಚಾರ ಎಷ್ಟು ವರ್ಷ ಜೈಲು ಅನ್ನೋದು. ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಅಕ್ಷರಶಃ ನಡುಕ ಶುರುವಾಗಿದೆ. 10 ವರ್ಷನ 14 ವರ್ಷನ ಜೀವನ ಪರ್ಯಂತ ತಾನು ಜೈಲಿನಲ್ಲೇ ಇರಬೇಕಾಗಿರುವಂಥ ಸನ್ನಿವೇಶ ಬರುತ್ತಾ ಅನ್ನೋ ನಡುಕ ಅವರನ್ನ ಕಾಡ್ತಾ ಇದೆ. ಯಾಕಂದರೆ ಪ್ರಕರಣ ಅಂಥದ್ದು, ಅತ್ಯಾಚಾರ, ಅಪಹರಣ, ಬ್ಲ್ಯಾಕ್ ಮೇಲ್ ಮಾಡಿರೋದು, ಸಾಕ್ಷ್ಯ ನಾಶ ಸೇರಿದಂತೆ ಇತರ ಪ್ರಮುಖ ವಿಚಾರಗಳು ಈಗಾಗಲೇ ಸಾಬೀತಾಗಿ ದೋಷಿ ಅನ್ನೋದು ಕೂಡ ಕೋರ್ಟ್ ಹೇಳಿದ್ದು. ಇನ್ನೇನು ಕೆಲವು ಹೊತ್ತಿನಲ್ಲಿ ಅವರು ಎಷ್ಟು ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಪ್ರಕಟ ಮಾಡೋದು ಇನ್ನೇನು ಹೊರಬರುತ್ತೆ.